ಅವ್ರ ಜವಾಬ್ದಾರಿ ಯಾವ ವಿಷಯದಲ್ಲೂ ಜವಾಬ್ದಾರಿ ತಗೊಳೋರಲ್ಲ ಅವರು. ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋದೇ ಆಗಲಿ, ಯಾವ ವಿಷಯದಲ್ಲೂ ಅವರೊಂದು ಬೇಕು ಮಕ್ಕಳು ಮುಂದುವರ್ಬೇಕು ಹಾಗೆ ಹೀಗೆ ಅಂತ ಅದು ಏನು ತಲೆಯೇ ಇಲ್ಲ ಅವ್ರಿಗೆ, ಆ ಯೋಚನೆನೇ ಇಲ್ಲ ಅವರಿಗೆ. ಈಗ ಒಂದು ಅವಳು ಹೇಳ್ಕೊಟ್ಟಾಗೆ ಅವಳು ಹೇಗೆ ಹೇಳ್ಕೊಟ್ಟು ದೊಡ್ಡ ಮಗಳು ಹೇಗೆ ಹೇಳ್ಕೊಟ್ಟಿದ್ದಾಳೆ ಅವ್ರದ್ದು ಹಾಗೆ ಒಂದು ಹೇಳ್ತಿದ್ದಾರೆ ಅಷ್ಟೇ. ಅವ್ರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಮಾನಸಿಕ ಆಗಿ ಅವ್ರು ಯಾವ ರೀತಿ ಇದ್ದಾರೆ, ಅವ್ರ ಅಣ್ಣ ಅವರೆಲ್ಲ ಹಾಗೆ ಅವ್ರು ಮಾನಸಿಕ ಅವರಿಗೆ ಸರಿ ಇಲ್ಲ. ಅವರು ಎಲ್ಲಿಗೆ ಹೋದ್ರು ಬನ್ನಿ ಅಂತ ಹೇಳುದು ಬರೋದಿಲ್ಲ. ಬಂದ್ರು ದೊಡ್ಡ ಮಗಳು ಅವಳು ಮದುವೆ ಸೂರಿಗೂ ಸಹ ಎಲ್ಲೋ ಹೋಗಿ ಕೂತ್ಕೊಂಡಿದ್ರು, ಕಡೆ ಯಾರೋ ಹೋಗಿ ಕರ್ಕೊಂಡು ಬಂದ್ರು. ಮದುವೆಗೆ ಬರೋದಿಲ್ಲ. ಯಾರ ಮದುವೆಗೆ? ದೊಡ್ಡ ಮಗಳು ಮದುವೆಗೆ. ದೊಡ್ಡ ಮಗಳು ಮದುವೆಗೂ ಬರ್ಲಿಲ್ಲ. ಬರಬೇಕಂತ ಎಲ್ಲೋ ಹೋಗಿ ಬಸ್ ಹತ್ತಿ ಕೂತ್ಕೊಂಡಿದ್ರು. ಕಡೆಗೆ ಅಲ್ಲಿ ಗ್ಯಾರೇಜ್ ಹುಡುಗ ಹೋಗಿ ಎಲ್ಲೋ ಯಾರು ನೋಡಿ ಅಂತ ಹೋಗಿ ಕರ್ಕೊಂಡ್ ಬಂದ್ರು. ಅಷ್ಟೊತ್ತಿಗೆ ಯಾವ ವಿಷಯದಲ್ಲೂ ಅವ್ರ ತಲೆ ಕೊಡೋ ಮನುಷ್ಯ ಅಲ್ಲ ಅವ್ರು. ಒಂದು ಮಾನಸಿಕ ಅವ್ರು ಯಾವ ವಿಷಯದಲ್ಲೂ ಯಾಕೆ ಹೋಗೋದಿಲ್ಲ. ನಾನು ಹಾಲು ಕರೀದು ಬೀಡಿ ಕಟ್ಕೊಂಡು ಮಾಡ್ಕೊಂಡು ಈಗ 12 ವರ್ಷದಿಂದ ಇಲ್ಲೇ 12 ವರ್ಷದಿಂದ ಇದ್ದೇನೆ ಸುಳ್ಳು. ಅದು ನಮಗೆ ಬಂದು ಗೊತ್ತಾಗಿದೆ 2-3 ವರ್ಷದಿಂದ ಈಚೆಗೆ. 12 ವರ್ಷದಿಂದ ಅವ ಶ್ರೀಕಾಂತ್ ಮನೇಲಿ ಇದ್ದ, ನಮ್ಮನೆಗೆ ಬರ್ತಿದ್ರು ತಿಂತಿದ್ರು. ಬಂದ್ರು ಅಲ್ಲಟ ನೀರ್ ಸಹ ಕುಡಿತಿರ್ಲಿಲ್ಲ. ನಮ್ಮನೆಗೆ ಬಂದವ ಯಾಕಿರ್ತಾನೆ?